स्वागत है तमाम दर्शकों का SI91 न्यूज़ में। मैं आपका मेज़बान आबिद हुसैन इनामदार। ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಿಜಾಪುರ ಇವರದು ಪಾಸ್ವರ್ಡ್ ಮತ್ತು ಲಾಗಿನ್ ಅನ್ನು ದುರುಪಯೋಗ ಮಾಡಿದ್ದು ಸಿಬ್ಬಂದಿ ಮೇಲೆ ಇವರು ಭಾರತ ನ್ಯಾಯ ಸಂಹಿತೆ ಸೆಕ್ಷನ್ 316 ಸೆಕ್ಷನ್ 318 ಸೆಕ್ಷನ್ 338 ಸೆಕ್ಷನ್ 340 ಸೆಕ್ಷನ್ 3 ಸಬ್ ಕ್ಲಾಸ್ 5 ಭಾರತ ನ್ಯಾಯ ಸಂಹಿತೆ ಕಲಮಗಳು ಮತ್ತು ಇನ್ಫಾರ್ಮೇಷನ್ ಅಂಡ್ ಟೆಕ್ನಾಲಜಿ ಆಕ್ಟ್ ಸೆಕ್ಷನ್ 66C 66D ಸೆಕ್ಷನ್ 66 ನಲ್ಲಿ ಯಾವ ಸಿಬ್ಬಂದಿ ಅಪರಾಧ ಮಾಡಿದ್ದಾರೆ ಅಂತ ಹೇಳಿ ಅವರು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಒಂದು ದೂರು ನೀಡಬೇಕು ಮತ್ತು ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಹೇಳಿ ನಾನು ಒಂದು ಅಪೀಲ್ ಮಾಡ್ತೀನಿ। ಯಾಕೆ ಅಂದ್ರೆ ಈಗಾಗಲೇ ಅಪಾರ ಆಯುಕ್ತರು ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರು ಆದೇಶವನ್ನು ಮಾಡಿದ್ದಾರೆ ಉಪನಿರ್ದೇಶಕರಿಗೆ ಆ ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಅವರಿಗೆ ನಾನು ಒಂದು ಅಪೀಲ್ ಮಾಡ್ತಾ ಇದ್ದೀನಿ। ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಯಪುರನಲ್ಲಿ ಭ್ರಷ್ಟಾಚಾರದ ಬಗ್ಗೆ ನಾನು ಸತತವಾಗಿ 3-4 ತಿಂಗಳಿಂದ ಧ್ವನಿ ಎತ್ತಾ ಇದೆ। ಅದರ ಒಳಗೆ ಏನಾಗಿದೆ ಅಂದ್ರೆ ಕೆಲವು ಶಾಲೆಗಳಲ್ಲಿ ನವೀಕರಣ ಸಲುವಾಗಿ ಮಾನ್ಯತೆ ಸಲುವಾಗಿ ಕೆಲವು ಡಿದರ್ಜೆ ನೌಕರರ ಸಲುವಾಗಿ ಮತ್ತು ಕೆಲವು ಅರ್ಬಿ ಸ್ಕೂಲಿನಲ್ಲಿ ಫಾರ್ಜರ್ ರೆಕಾರ್ಡ್ಸ್ ಕ್ರಿಯೇಟ್ ಮಾಡಿ ಆ ಪ್ರಮೋಷನ್ ತಗೊಂಡಿದ್ದ ಬಗ್ಗೆ ಸಾಕಷ್ಟು ಸಲ ನಾನು ಅಪಾರ ಆಯುಕ್ತರು ಧಾರವಾಡ ಅವರಿಗೆ ಮತ್ತು ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಅವರಿಗೆ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದಿದೆ। 3/1/2026 ಒಂದು ನಾನು ಅಪಾರ ಆಯುಕ್ತರು ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರಿಗೆ ಪತ್ರ ಬರೆದಿದೆ। ಆ ಪತ್ರದಲ್ಲಿ ಏನಿತ್ತು ಅಂದರೆ 40 ಸಾಲಿಗೆ DDPI ಮತ್ತು ಪಾಸ್ವರ್ಡ್ ಮತ್ತು ಲಾಗಿನ್ ಅವ್ರದ್ದು ದುರುಪಯೋಗ ಮಾಡಿಕೊಂಡು 40 ಸ್ಕೂಲಿಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ ಅಂಥೇಳಿ ಸಾರ್ವಜನಿಕ ಜನರಲ್ಲಿ ಬಹಳಷ್ಟು ಚರ್ಚೆ ಇತ್ತು। ಆ ಚರ್ಚೆ ಈ ಥರ ಯಾಕೆ ಆಗ್ತಾ ಇದೆ ಅಂಥೇಳಿ ನಾನು ವಿಚಾರಣೆ ಮಾಡಿದಾಗ DDPI ಅವ್ರದ್ದು ಪಾಸ್ವರ್ಡ್ ಮತ್ತು ಲಾಗಿನ್ ಆಫೀಸ್ ಸಿಬ್ಬಂದಿಯವರು ಕದ್ದಿ ಮುಚ್ಚಿ ಅವ್ರಿಗೆ ಗೊತ್ತಾಗಲಾರ್ದೆ ಮಾಡಿದ್ದಾರೆ ಅಂಥೇಳಿ ನನ್ನ ಗಮನಕ್ಕೆ ಬಂತು। ಅದಕ್ಕೆ ಸಲುವಾಗಿ ನಾನು 3/1/2026 ಒಂದು ಪತ್ರ ಬರೆದಿದೆ। ಆ ಪತ್ರ ಪ್ರಕಾರ DDPI ಅವರಿಗೆ ಮನವರಿಕೆ ಆಯಿತು 40 ಸಾಲಿಗೆ ಅವ್ರಿಗೂ ಯಾವುದೇ ಅನುಮತಿ ಯಾವುದೇ ಪಾಸ್ವರ್ಡ್ ಲಾಗಿನ್ ನಾಲೆಜ್ಗೆ ಇರಲಾರ್ದ ಕೆಲವು ಸಿಬ್ಬಂದಿಗಳು ಅವ್ರದ್ದು ಮಿಸ್ಯೂಸ್ ಮಾಡಿದ್ದಾರೆ ಅಂಥೇಳಿ ಒಂದು ಧಾರವಾಡ ಕಮಿಷನರ್ ಅವರಿಗೆ ಪತ್ರ ಬರೆದು ಅವರು ಮನವರಿಕೆ ಮಾಡಿಕೊಂಡು ಈಗ 29/1/2026 ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರು ಒಂದು ಪತ್ರ ಬರೆದಿದ್ದಾರೆ DDPI ಅವರಿಗೆ। ಆ ಪತ್ರದಲ್ಲಿ ಏನಿದೆ ಅಂದ್ರೆ 3 ದಿವಸ ಒಳಗಾಗಿ ಯಾರ್ಯಾರು ತಪ್ಪಿಸ್ರದಾರ ಅವ್ರ ಮೇಲೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ದೂರವನ್ನು ಕೊಟ್ಟು FIR ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕಂಥೇಳಿ ಒಂದು ಆದೇಶ ಮಾಡಿದ್ದಾರೆ। ಆ ಆದೇಶಕ್ಕೆ ನಾನು ಸ್ವಾಗತ ಮಾಡ್ತೀನಿ ಮತ್ತು ವೀರಯ್ಯ ಸಾಲಿಮಠ್ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಿಜಾಪುರ ಅವರಿಗೆ ನಾನು ಒಂದು ಅಪೀಲ್ನು ಮಾಡ್ತೀನಿ, ಆದಷ್ಟು ಬೇಗ ಯಾರು ತಪ್ಪಿಸ್ತಾರ ಅದರ ಮೇಲೆ ಕಾನೂನು ಕ್ರಮ ಮಾಡಬೇಕು ಮತ್ತು ಅವ್ರ ಮೇಲೆ ಅವ್ರಿಗೆ ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಆಗುತ್ತಾನ ತಾವು ಮುಂದೆ ಆಡಳಿತವನ್ನು ವಹಿಸಬೇಕಾಗಿ ತಮ್ಮಲ್ಲಿ ಒಂದು ಅಪೀಲ್ ಮಾಡ್ತೀನಿ। ಮತ್ತು ಒಂದು DDPI ನಾಲೆಜ್ಗೆ ಬರಲಾರ್ದ ಒಂದು OTP ಮತ್ತು ಅವ್ರದ್ದು ಲಾಗಿನ್ ಮಿಸ್ಯೂಸ್ ಮಾಡ್ತಾರಂದ್ರೆ ಇದು ದೊಡ್ಡ ಮಟ್ಟದ ಒಂದು ಅಪರಾಧ ಆಗಿದೆ।